ವೀಕ್ಷಕರೇ, ಎಸ್ಪಿಎಂ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಹಳ್ಳಿಗಳಲ್ಲಿ ಒಗ್ಗಟ್ಟು ಕಾಪಾಡಿಕೊಂಡು ಪರಸ್ಪರ ಸಹಕಾರ ಮನೋಭಾವನೆಯಿಂದ ದೇವಾಲಯಗಳು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಮಂಡಿ ಮುನೇಶ್ವರ ಹಾಗೂ 7 ಅಕ್ಕೆಯಮ್ಮನವರ ಶಿಲಾ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮನುಷ್ಯನಿಗೆ ದೈವ ಶಕ್ತಿಯ ಅನುಗ್ರಹವಿಲ್ಲದೆ ಏನನ್ನೂ ಸಾಧನೆ ಮಾಡಲು ಆಗಲ್ಲ. ಆತ್ಮ ಸಂಬಂಧವಾಗಿ ದೇವರ ಕೃಪೆ ಇದ್ದಾಗ ಮಾತ್ರ ಮನುಷ್ಯರಲ್ಲಿ ನೆಮ್ಮದಿ, ಸಂತೋಷ, ಸಮಾಧಾನ ಲಭಿಸಲು ಸಾಧ್ಯವಾಗುತ್ತದೆ. ಇಂತಹ ಕಾರ್ಯಗಳಲ್ಲಿ ಯುವಜನರು ಹೆಚ್ಚು ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹ ಮಾಡಬೇಕು ಎಂದರು. ಕಾಂಗ್ರೆಸ್ ಮುಖಂಡರು, ಗ್ರಾಮದ ಮುಖಂಡರುಗಳು ಹಾಜರಿದ್ದರು. ಆರ್ಪಿ ಮಿಥುನ್ ಕುಮಾರ್, ಎಸ್ಪಿಎಂ ನ್ಯೂಸ್, ಶಿಡ್ಲಘಟ್ಟ. ಇವತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನನ ನೂತನವಾಗಿ ನಿರ್ಮಾಣ ಮಾಡಿ ಹೊಸ ಕಟ್ಟಡನ ಕಟ್ಟಿ ಮುನೇಶ್ವರ ಸ್ವಾಮಿಯ ವಿಗ್ರಹನ ಇವತ್ತು ಪ್ರತಿಷ್ಠಾಪನೆ ಮಾಡಿ ಗ್ರಾಮದ ಎಲ್ಲ ಮುಖಂಡರುಗಳು, ಯುವಕರು, ಮಹಿಳೆಯರು ಎಲ್ಲರೂ ಸಹ ಸೇರಿಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮನ ಇವತ್ತು ಭಾಳ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಪ್ರತಿಷ್ಠಾಪನೆ ಮಾಡ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇರೋಂಥದ್ದು. ಮತ್ತು ಇವತ್ತು ದೇವರ ದರ್ಶನ ಸಾರ್ವಜನಿಕರಿಗೂ ಸಹ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಒಂದು ವಿಭಾಗದಲ್ಲಿ ಒಳ್ಳೆ ದೇವಸ್ಥಾನ ಕಟ್ಟಿರೋಂಥದ್ದಾಗಿದೆ. ಎಲ್ಲ ಸಾರ್ವಜನಿಕರು ದೇವರ ದರ್ಶನ ಪಡ್ಕೊಳ್ಳೋಂಥದ್ದಾಗಲಿ ಮತ್ತು ದೇವಸ್ಥಾನ ನಿರ್ಮಾಣ ಮಾಡಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಒಂದು ಹೆಬ್ಬೈಕೆ ಇಟ್ಕೊಂಡು ಈ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥ ಎಲ್ಲ ಈ ಕುಟುಂಬ ಮತ್ತು ಗ್ರಾಮಸ್ಥರು ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆ ಭಗವಂತ ಹೆಚ್ಚು ಅವ್ರನ್ನ ಕಾಪಾಡಲಿ ಅಂತ ನಾನು ಕೇಳ್ತಾ, ದೇವಸ್ಥಾನಗಳು ಕಟ್ಟೋದಕ್ಕೆ ಕಟ್ತಾ ಇದ್ದೀವಿ ಅಂತ ಭಾಳ ಜನಕ್ಕೆ ನಾವು ದೇವಸ್ಥಾನಗಳು ಕಟ್ತಾ ಇದ್ರಿ, ಮೊದಲು ನೀವು ಅನುಕೂಲಸ್ಥರಾಗ್ರಿ, ಮನೆ, ಮಠ, ಮಕ್ಕಳ ವಿದ್ಯಾಭ್ಯಾಸ ಅವೆಲ್ಲ ಒಂದು ಅಷ್ಟು ವ್ಯವಸ್ಥಿತವಾಗಿ ಮಾಡಿಕೊಂಡು ತದನಂತರ ದೇವಸ್ಥಾನಗಳು ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಗಮನ ಹರಿಸ್ರಿ ಅಂತೇಳಿ ನಮ್ಮದೊಂದು ಸಣ್ಣ ಕಿವಿ ಮಾತು ಹೇಳೋಂಥದ್ದಿತ್ತು, ಹೇಳ್ತಾನೆ ಇರ್ತೀವಿ. ಆದರೂ ದೇವರಿಗೆ ಮಾಡಿಬಿಡೋ ಧರ್ಮ ದೇವರು ಆಮೇಲೆ ಎಲ್ಲ ನೋಡ್ಕೊಳ್ತಾನೆ ಅಂತೇಳಿ ಅದೊಂದು ರೀತಿ ನಾಣ್ಣುಡಿ ಆಗ್ಬಿಟ್ಟಿದೆ ನಮ್ಮ ಜನಗಳಲ್ಲಿ. ತಾವು ತಿಂತಾರೋ ಉಣ್ತಾರೋ ತನ್ನ ಮನೆ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ದೇವಸ್ಥಾನ ಮಾಡಿಬಿಡೋದು ಅಂತೇಳಿ ದೇವಸ್ಥಾನದ ಮೇಲೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಏನೋ ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೂಡಿ ಬಂದಿರೋಂಥ ಒಂದು ಭಾವನೆ. ಅದಕ್ಕೆ ನಾವು ಧಕ್ಕೆ ತರೋಂಥದ್ದು ಇಲ್ಲಾಂದರೆ ವ್ಯತಿರಿಕ್ತವಾಗಿ ಮಾತಾಡೋಂಥದ್ದು ಬೇಡ. ಆದರೂ ಸಹ ತಮ್ಮ ಕುಟುಂಬಗಳ ಬಗ್ಗೆನೂ ಸಹ ಹೆಚ್ಚು ಗಮನ ಕೊಟ್ಟು ಬಡವರು ಊರಿನಲ್ಲಿ ಒಂದು ದೇವಸ್ಥಾನ 2 ದೇವಸ್ಥಾನ ಈಗಾಗಲೇ ಮಾಡಿರ್ತಾರೆ, ಬೇರೆ ತಮ್ಮಗಳ ಏನೋ ಒಂದು ದೇವರ ಒಂದು ಜ್ಞಾನ ನಮ್ಗೆ ಹೇಳಿದ್ದಾರೆ ಅಂದ್ಬಿಟ್ಟು ದೇವಸ್ಥಾನಗಳು ಹಲವಾರು ರೀತಿಯಲ್ಲಿ ಮಾಡೋದಕ್ಕೆ ಹೆಚ್ಚೆಚ್ಚು ದೇವಸ್ಥಾನಗಳು ಆಗ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ತಮ್ಮ ಕೈಯಿಂದ ಇರೋವಂಥ ಹಣನೆಲ್ಲ ದೇವಸ್ಥಾನಕ್ಕಾಗಿ ತಾವು ಬರದಾಗಿ ಬಡವರಾಗಂಥ ವಾತಾವರಣನೂ ನಾವು ನೋಡಿರ್ತೀವಿ. ಹೀಗಾಗಿ ಎಷ್ಟಾಗ್ತದೋ ಅಷ್ಟು ಅಳಿಲು ಸೇವೆ ನಿಮ್ಮ ಕೈಲಾದಷ್ಟು ಮಾಡಿ ಹೆಚ್ಚೆಚ್ಚು ಸಾರ್ವಜನಿಕರಿಂದ ಸಂಗ್ರಹ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿ ಅವಾಗ 101 ಕೈ ಬಿದ್ದರೆ ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ. ನಿಟ್ಟಿನಲ್ಲಿ ಈ ಮಹತ್ ಕಾರ್ಯದಲ್ಲಿ ಕೈ ಜೋಡಿಸ್ತಾರೆ ಎಲ್ರಿಗೂ ಸಹ ಭಗವಂತ ಮುನೇಶ್ವರ ಸ್ವಾಮಿ ಕಾಪಾಡಲಿ, ಒಳ್ಳೇದು ಮಾಡಲಿ ಅಂತೇಳಿ ನಾನು ಎಲ್ರಿಗೂ ಶುಭ ಕೋರ್ತೀನಿ.